ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿರ್ಬೋದು ಮಾರ್ಕೆಟ್ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಂದು ಭೀಕರ ದುರಂತ ನಡೆದು ಹೋಗಿದೆ ಅಲ್ವಾ. 1999 ನಂತರ ಇಷ್ಟೊಂದು ದೊಡ್ಡ ಏರ್ಪ್ಲೇನ್ ಕ್ರ್ಯಾಶು ನಾವು ನೋಡಿರಲಿಲ್ಲ. 240 ಜನ ಪ್ರಯಾಣ ಮಾಡ್ತಾಯಿದ್ರು ಅಂತ ಗೊತ್ತಾಗಿದೆ. ಲಂಡನಿಂದ ಅಹಮದಾಬಾದಿಗೆ ಬರ್ತಾ ಇದ್ದಂಥ ಬೋಯಿಂಗ್ ವಿಮಾನ ಏರ್ ಇಂಡಿಯಾದು. ಸೊ ಅದರದ್ದು ಏನಾಗಿದೆ, ಏನು ಕತೆ ಅನ್ನೋದು ಇನ್ನೂ ಗೊತ್ತಾಗ್ತಾ ಹೋಗುತ್ತೆ. ಹೋಪ್ಫುಲಿ ಅದರಲ್ಲಿ ಸುಮಾರು ಜನ ಪ್ರಾಣಕ್ಕೆ ಏನೂ ಆಗಲಿರಲಿ ಅಂತ ಬೇಡ್ಕೊಳ್ಳೋಣ. ಬಟ್ ಆಗಿರುವಂಥ ತೀವ್ರತೆ ನೋಡಿದ್ರೆ ತುಂಬ ಕಷ್ಟ ಇದೆ ಅಂತ ಅನ್ನಿಸ್ತಾ ಇದೆ. ಇವತ್ತು ಮಾರ್ಕೆಟ್ ಅದರಿಂದ ರೆಡ್ ಆಗಿ ಕ್ಲೋಸಿಂಗ್ ಆಯಿತಾ ಅಥವಾ ಪ್ರಾಫಿಟ್ ಬುಕ್ಕಿಂಗ್ ಆಯಿತಾ ಅದೆಲ್ಲ ಆಮೇಲೆ ನೋಡ್ತಾ ಹೋಗೋಣಂತೆ. ಬಟ್ ಫ್ಲೈಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಅದು ಒನ್ ಆಫ್ ದ ಸೇಫೆಸ್ಟ್ ಮೋಡ್ ಅಂತ ಕರೀತಾರೆ. ಅಂದರೆ ರೋಡು, ರೈಲ್ವೆ, ಶಿಪ್ಪು ಇದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಚಾನ್ಸಸ್ ಆಫ್ ಎರರು ತುಂಬ ಕಡಿಮೆ. ಇಲ್ಲಿ ನಿಮಗೆ ವಿಮಾನ ದುರಂತ ಅಂತ ಆಗುವಂಥದ್ದು ಪರ್ಸೆಂಟೇಜ್ ಎಷ್ಟು ವಿಮಾನಗಳು ಓಡಾಡುತ್ತೋ ವರ್ಸಸ್ ದುರಂತ ಅಂತ ನೋಡೋದು, ಆಕ್ಸಿಡೆಂಟ್ ಅಂತ ನೋಡೋದಾದರೆ ತುಂಬ ಕಡಿಮೆ. ಸೊ ಆದರೆ ಏನಾದರೂ ಆಯಿತು ಅಂದರೆ ಈ ಥರ 100% ಒಂದು ದೊಡ್ಡ ಹಾನಿ ಆಗೋ ಥರ ಸಿಚುವೇಷನ್ನೇ ಇರ್ತಾ ಹೋಗುತ್ತೆ. ನೋಡೋಣ ಅದು ಏನೇನು ಬರುತ್ತೆ ಡೀಟೇಲ್ಸ್ ಅದ್ರ ಬಗ್ಗೆ ಅಂತ. ಸೊ ಇವತ್ತು ಮಾರ್ಕೆಟ್ನಲ್ಲಿ ತುಂಬ ಸೆಕ್ಟರಲ್ಲಿ, ಎಲ್ಲ ಸೆಕ್ಟರಲ್ಲೂ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆದಂಗಿದೆ. ಇದನ್ನ ನಾವು ನಿನ್ನೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ವಾ. ನಿನ್ನೆ ಏನಂತ ಮಾತಾಡಿದ್ವಿ, ಮಾರ್ಕೆಟು 25,000ದಿಂದ 25,200 ಇದೇ ರೇಂಜಲ್ಲಿ ಮುಗಿಸ್ಬೋದು, ಅಥವಾ ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಬಯಾಸ್ ಆಗಿರ್ಬೋದು ಬಿಕಾಸ್ ಆಫ್ ವಿಕ್ಸ್ ಅಂತ ಮಾತಾಡಿದ್ವಿ. ಇವತ್ತು ನನ್ನ ಸೆಕೆಂಡ್ ಹಾಫ್ ತನಕನೂ ಅದೇ ಥರ ವ್ಯೂನ ಇತ್ತು. ಆದರೆ ಸೆಕೆಂಡ್ ಹಾಫಲ್ಲಿ ಒಂದು ದೊಡ್ಡ ಸೆಲ್ಲಿಂಗ್ ಬಂತು. 25,810 ಒಂದು ಮಾರ್ಕೆಟು ಟೆಸ್ಟ್ ಆಗ್ತಾ ಹೋಯಿತು. ಇವತ್ತಿನ ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಹೋಗೋದಾದರೆ ಟಾಟಾ ಮೋಟರ್ಸ್ 2.86% ಕರೆಕ್ಷನ್ ಬಂದಿದೆ. ನೋಡಿ, ಭಾರತ್ ಎನ್ಕ್ಯಾಪ್ ರೇಟಿಂಗಲ್ಲಿ ಫಸ್ಟ್ ಸಿಡಾನ್ ಸೆಗ್ಮೆಂಟ್, SUVಗಳೇ ಇವಾಗ ಟ್ರೆಂಡ್ ಅಲ್ವಾ. ಬಟ್ ಸಿಡಾನ್ಗಳೇನು ಬರುತ್ತೆ ಅದರಲ್ಲಿ ಫಸ್ಟ್ ಭಾರತ್ ಎನ್ಕ್ಯಾಪ್ ಅಂದರೆ ಇವಾಗ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಅಂತ ಕರೀತಾರೆ. ಈಗ ಹೊಸ ಕಾರ್ಗಳನ್ನು ಅವ್ರು ಕಳಿಸ್ಕೊಡ್ಬೇಕು ಕಂಪ್ನಿಯವರು ಟೆಸ್ಟ್ ಮಾಡೋಕ್ಕೆ, ಕ್ರ್ಯಾಶ್ ಟೆಸ್ಟಿಂಗ್ ಅದೆಲ್ಲ ಮಾಡ್ತಾರಲ್ವ. 60 ಕಿಲೋಮೀಟರ್ ಸ್ಪೀಡಲ್ಲಿ ಮಾಡ್ತಾರೆ. ಸುಮ್ಮನೆ ಕ್ರ್ಯಾಶ್ ಟೆಸ್ಟಲ್ಲಿ 5 ಸ್ಟಾರ್ ಬಂದಿದೆ ಅಂತ ಮಾತ್ರಕ್ಕೆ ಎಷ್ಟು ಜೋರಾಗಿ ಹೋದರೂ ಏನಾಗುತ್ತೆ ಅಂತಲ್ಲ. ಮತ್ತೆ ಆದರೂ ಕೂಡ ಅದರಲ್ಲಿ 5 ಸ್ಟಾರ್ನ ತಗೋಬೇಕು. ಅಡಲ್ಟ್ ರೇಟಿಂಗ್, ಅಡಲ್ಟ್ ಪ್ಯಾಸೆಂಜರ್ಗೆ, ಚೈಲ್ಡ್ ಪ್ಯಾಸೆಂಜರ್ಗೆ ಅಂತ ಡಮ್ಮಿಗಳನ್ನು ಕೂರಿಸಿ ಟೆಸ್ಟ್ ಮಾಡಿರ್ತಾರೆ. ಮಾರುತಿ ಸುಜುಕಿಯ ಡಿಸೈರ್ ಏನಿದೆ ಸಿಡಾನು, ಅದು 5 ಸ್ಟಾರ್ ರೇಟಿಂಗ್ ಬಂದಿದೆ. ಮೊದಲ ಸಿಡಾನು ಭಾರತ್ ಎನ್ಕ್ಯಾಪ್, ಯುರೋಪಿಯನ್ ಒಂದಿದೆ, ಗ್ಲೋಬಲ್ ಎನ್ಕ್ಯಾಪ್ ಅಂತ ಕರೀತಾರೆ, ಅದನ್ನ GNCAP ಅಂತ ಕರೀತಾರೆ. ಇಂಡಿಯಾದ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಇರುವಂಥದ್ದು ಅದು ಭಾರತ್ ಎನ್ಕ್ಯಾಪ್ ಅಂತ ಕರಿತೀವಿ. ಅದರಲ್ಲಿ 5 ಸ್ಟಾರ್ ಬಂದಿರೋಂಥ ಸಿಡಾನ್ ಅಂತ ಸುದ್ದಿ ಬಂದಿತ್ತು. ಬೇರೆ ಕಂಪ್ನಿಗಳಿಗೆ ಅದು ಸ್ವಲ್ಪ ಹೊಡೆತವನ್ನು ತಂದುಕೊಟ್ಟಿರ್ಬೋದು. ಜೊತೆಗೆ ಯಾವುದ್ರದ್ದು ಮೇದು ಡೇಟಾ ಬಂದಿತ್ತು, ಹೈಯೆಸ್ಟ್ ಸೆಲ್ಲಿಂಗ್ ಕಾರ್ಸ್ ಯಾವುದು ಅಂದರೆ ಮತ್ತೆ ಮೊದಲ 2 ಸ್ಥಾನದಲ್ಲಿ ಮಾರುತಿನೇ ಬಂದಿದೆ. ಮೊದಲನೇದು ಡಿಸೈರು, ಮಾರುತಿ ಸುಜುಕಿ ಡಿಸೈರು. 2ನೇ ಸ್ಥಾನದಲ್ಲಿ ಎರ್ಟಿಗಾ ಬಂದಿದೆ. ಇದೆಲ್ಲ ಕ್ಯಾಬಿಗೆ ಜಾಸ್ತಿ ಯೂಸ್ ಮಾಡೋ ವೆಹಿಕಲ್ ಅಲ್ಲ ಅಂತ ನೀವು ಕೇಳ್ಬೋದು. ಆದರೂ ಕೂಡ ಅದಕ್ಕೆ ಕ್ಯಾಬ್ ಅವ್ರನ್ನೇ ಕೂಡ ಜಾಸ್ತಿ ಕೂಡ ತೊಗೊಂಡಿರ್ಬೋದು. ಬಟ್ ಒಟ್ಟಿನಲ್ಲಿ ಅವೆರಡೇ ಪ್ಯಾಸೆಂಜರ್ ಸೆಗ್ಮೆಂಟಲ್ಲಿ ಹೈಯೆಸ್ಟ್ ಸೋಲ್ಡ್ ಆಗಿರುವಂಥ ವೆಹಿಕಲ್ಸು. ಸೊ ಅದನ್ನು ಬಿಟ್ಟು ಅಂತ ನೋಡೋದಾದರೆ ಇವತ್ತು ಪಾಸಿಟಿವ್ ಅಂತ ಇರೋ ತುಂಬ ಕಡಿಮೆ. ಬಜಾಜ್ ಫಿನ್ ಸರ್ವಿಸು, ಅದು ಬಿಟ್ಟರೆ ಡಾಕ್ಟರ್ ರೆಡ್ಡೀಸು 0.86% ಅಪ್ ಬಂದಿರೋದು ನೋಡ್ಕ, ಅದು ಇವತ್ತಿನ ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆ. ನಿಫ್ಟಿ ನೆಕ್ಸ್ಟ್ 50 ನೋಡಿದ್ರೆ ನೆನ್ನೆ ನೋಡಿ ಅದಾನಿ ಸ್ಟಾಕ್ಸಲ್ಲಿ ನಮಗೆ ಕ್ಯಾಪೆಕ್ಸ್ ಎಲ್ಲ ಚೆನ್ನಾಗಿದೆ, ನಮಗೇನು ತುಂಬ ಈಕ್ವಿಟಿ ಮೇಲೆ ನಂಬ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಅದಾನಿ ಗ್ರೂಪಿನ ಅವ್ರ ಮಗನೇ ಅನ್ಸುತ್ತಲ್ವ, ಸಾಗರ್ ಅದಾನಿ, ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನಂತ, ನಮಗೆ ಎಕೋಸಿಸ್ಟಮ್ನ ಹೇಗೆ ಬಿಲ್ಡ್ ಮಾಡಿದ್ದೀವಿ ಅಂದರೆ ನಮಗೆ ಡಾಲರ್ಸ್ ಆಫ್ ಮನಿ ಇನ್ವೆಸ್ಟ್ ಮಾಡೋಕ್ಕೆ ಪವರು, ಟ್ರಾನ್ಸ್ಪೋರ್ಟು, ಲಾಜಿಸ್ಟಿಕ್ಸಲ್ಲಿ ಇದೆ, ನಾವು ಈಕ್ವಿಟಿನೇ ನಂಬ್ಕೊಂಡಿಲ್ಲ ಕ್ಯಾಪೆಕ್ಸ್ ಪೆಂಡಿಂಗಿಗೆ ಅಂತ ಹೇಳಿದರು. ಯುನೈಟೆಡ್ ಸ್ಪಿರಿಟ್ಸು ನೆನ್ನೆ ಬಿದ್ದಿದ್ದಕ್ಕೆ ಸುದ್ದಿ ಆಮೇಲೆ ಬಂತು. ನೋಡಿ, ಮಹಾರಾಷ್ಟ್ರ ಗೌರ್ಮೆಂಟಲ್ಲಿ ಆಲ್ಕೋಹಾಲ್ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡ್ತೀವಿ ಅಂತ ಹೇಳೋ ಕಾರಣದಿಂದಾಗಿ ಅದು ನೆಗೆಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು. ಇವತ್ತು ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಇವತ್ತು ಕೂಡ ಎಲ್ಲದೂ ಕೂಡ ರೆಡ್ಡಲ್ಲೇ ಇತ್ತು ಸೆಕ್ಟರಲ್ಲಿ. ಎಲ್ಲ ಇಂಥದ್ದು ಅಂತಿಲ್ಲ, ಪ್ರತಿಯೊಂದು ಸೆಕ್ಟರಲ್ಲೂ ಕೂಡ ಒಂದು ದೊಡ್ಡ ರೆಡ್ ಬಂದಿರೋ ಅಂತ ಕಾಣಿಸ್ತಾ ಇದೆ. ಆದರೆ ನ್ಯೂಸ್ ನನಗೇನೂ ಕಾಣಿಸಿಲ್ಲ. ಗ್ಲೋಬಲ್ ಆಗಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿದೆಯಾ ಏನು ಕತೆ ಅಂತ ನೋಡ್ಬೋದು. ಸೊ ಯಾವ ರೀತಿಯಾಗಿ ಇಂಡೆಕ್ಸ್ ಅಂತ ಮಾತಾಡ್ತೋಗೋಣ. ಬಟ್ ಟೊರೆಂಟ್ ಫಾರ್ಮ 1.65% ಅಪ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿದೆ. ಟಾಪ್ ಲೂಸರ್ ಅಂದರೆ ಹುಡುಕೋದು ಕಷ್ಟ ಇದೆ. ಇವತ್ತು 4.55% ಬಂದಿದೆ ನೋಡಿ BPCL ಏನು ಸುದ್ದಿ ಬಂದಿದೆ ಗೊತ್ತಿಲ್ಲ ನನಗೆ, ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ನಿಫ್ಟಿನಲ್ಲಿ ಏನು ಹಾಗಾದರೆ ಕತೆ, ಇವಾಗ ಏನಾದರೂ ಫುಲ್ ರೆಡ್ ಆಗಿದ್ರೆ ಮುಗಿತಾ ಏನೋ ಅಂತಂದರೆ ಆ ಥರ ಪಡೋವಂಥದ್ದು ಬೇಕಾಗಿಲ್ಲ. ಕಾರಣ ಏನು ಅಂದರೆ ಈ 24,750, 24,800 ಈ ಝೋನ್ನ ಹಿಂದೆ ಕೂಡ ಸಪೋರ್ಟ್ ಅಂತ ಮಾತಾಡಿದ್ವಿ. ನಿಮಿಷ ಲೋಡ್ ಆದಮೇಲೆ ತೋರಿಸ್ತೀನಿ. 25,000 ಖಂಡಿತವಾಗ್ಲೂ ಒಂದು ರೌಂಡ್ ಲೆವೆಲ್ ಸಪೋರ್ಟ್ ಆಗುತ್ತೆ ಅಂತ ನಾವು ಮಾತಾಡ್ಕೊಂಡು ಬಂದಿದ್ವಿ. ಅದು ಹೌದು, ಅದು ನಿಜ. 25,000ದಲ್ಲಿ ನಮಗೆ ಒಂದು ಸಪೋರ್ಟ್ ಇದ್ದಿತ್ತು. ಈಗ 25,000ದಿಂದ ಕೆಳಗಡೆ ಬಂದರೆ ಇಮಿಡಿಯೇಟಾಗಿ ನಾವು ನೆಗೆಟಿವ್ ಆಗಿ ಹೋಗಬೇಕು ಅಂತ ಸಿಚುವೇಶನ್ ಇದೆಯಾ? ಇಲ್ಲ. ಇಲ್ಲಿ ನೋಡಿ, ಸ್ವಲ್ಪ ನೋಡಿ, 24,750 ಈ ಝೋನಲ್ಲಿ ಒಂದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಇದೆ. ಸೊ 24,750ಕ್ಕಿಂತ ಕೆಳಗಡೆ ಮಾರ್ಕೆಟ್ ಕ್ಲೋಸಿಂಗ್ ಆಗೋ ತನಕ ನಾವು ನೆಗೆಟಿವ್ ಅಂತ ಅನ್ಕೋಬೇಕಾಗಿಲ್ಲ. ಇವತ್ತು ಒಂದ್ಸಲ ಆಲ್ಮೋಸ್ಟ್ 24,810 ಬಂದು ಟೆಸ್ಟ್ ಆಗಿ ವಾಪಸ್ಸು ಸ್ವಲ್ಪ ಒಂದು ಬೌನ್ಸ್ ಕೊಟ್ಟಿದೆ, ಒಂದು 100 ಪಾಯಿಂಟ್ಸ್ ಇದ್ದು. ನಾಳೆ ಏನಾದರೂ 24,750ಕ್ಕಿಂತನೂ ಕೆಳಗಡೆ ಮಾರ್ಕೆಟ್ ಕ್ಲೋಸ್ ಆಯಿತು ಅಂದರೆ ಖಂಡಿತವಾಗ್ಲೂ ಅವಾಗ ಏನಾಗುತ್ತೆ, ಈ ಬಸ್ ಸ್ಟ್ಯಾಂಡ್ ಏನು ಮಾಡಿತ್ತಲ್ಲ ಅದಕ್ಕೂ ಬೆಲೆ ಕೊಡೋಂಗೆ ಆಗಲ್ಲಲ್ವಾ, ಇದರೊಳಗಡೆ ಬಂದಂಗೆ ಆಗ್ಬಿಡುತ್ತೆ. ಆಗ ನಾವು ವೀಕ್ ಅಂತ ತಗೊಂಡು 24,500 ಕಡೆಗೆ ಮಾರ್ಕೆಟ್ ಹೋಗ್ತಿದೆ ಅಂತ ಅನ್ಕೋಬೋದು. ಬಟ್ ಎಲ್ಲಿ ತನಕ 24,750
750ಗಿಂತ ಒಳಗಡೆ ಕ್ಲೋಸಿಂಗ್ ಕೊಡಲ್ಲ ಮಾರ್ಕೆಟು, ಅಲ್ಲಿ ತನಕ ನೆಗೆಟಿವ್ ಅಂತ ಅನ್ಕೊಳೋ ಹಾಗೆ ಇಲ್ಲ. ಇವತ್ತು ಇಡೀ ದಿನ ಎಕ್ಸ್ಪೈರಿ ಅಂತ ನಾವು ನೋಡ್ತಾ ಬರ್ತಾರೆ 15 ಮಿನಿಟ್ಸಲ್ಲಿ. ಸ್ಟಾರ್ಟಿಂಗಲ್ಲಿ ಇವತ್ತು ಒಂದು ರೇಂಜ್ ಬೌಂಡ್ ಡೇನೇ ಆಗಿತ್ತು, 24-25 ಸಾವಿರ ಈ ಝೋನಿಗೆ ಬಂದಿತ್ತು, ಇಲ್ಲಿ ಅಟೆಂಡ್ ಮಾಡಿತ್ತು, ಇದೇ ರೀತಿ ಇತ್ತು. ಸೊ 12 ಗಂಟೆ ತನಕ ಇವತ್ತು ಇದೇ ಝೋನಲ್ಲಿ ಇರುತ್ತೆ ಅಂತ ಕೂಡ ನಾವು ಮಾತಾಡ್ಕೊಂಡಿದ್ವಿ 25,200. ಯಾಕೆಂದರೆ ಆಪ್ಷನ್ ಚೈನು ಬೆಳಗ್ಗೆ ಇಲ್ಲಿ 25,200 ಅದ್ರ ಮೇಲ್ಗಡೆ ಎಲ್ಲ ನಮಗೆ ಜೋರಾಗಿ ರೆಡ್ ಕಲರಲ್ಲಿ ಆಗಿತ್ತು. ಆದರೆ ಸಪೋರ್ಟು ತುಂಬ ದೊಡ್ಡದು ಬಿಲ್ಡಪ್ ಆಗಿರಲಿಲ್ಲ. ಸೊ ನಾನು ಸೆಕೆಂಡ್ ಹಾಫ್ ಅಷ್ಟೊತ್ತಿಗೆ ಬಿಲ್ಡಪ್ ಆಗುತ್ತೆ, ಈ ಝೋನ್ ಒಳಗಡೆ ಮುಗಿಸ್ತಾರೆ ಅಂದ್ಕೊಂಡೆ. ಆದರೆ ಸೆಕೆಂಡ್ ಹಾಫಲ್ಲಿ ಜೋರಾಗಿ ಸೆಲ್ಲಿಂಗ್ ಬಂದಿದೆ ನಾವು ನೋಡೋಷ್ಟೊತ್ತಿಗೆ. ನೀವು ಇಲ್ಲಿ ಇನ್ನೆಲ್ಲಿ ನೋಡ್ಬೋದು, ಸೆನ್ಸಿಬಲಲ್ಲಿ ನೋಡೋದಾದ್ರೆ ಇಲ್ಲಿ ಗೊತ್ತಾಗ್ತದೆ ನೋಡಿ 24,900, 25,000 ಅಲ್ಲೇ ಜಾಸ್ತಿ ರೆಸಿಸ್ಟೆನ್ಸ್ನ ಬಿಲ್ಡ್ ಮಾಡಿ 24,900ಗಿಂತ ಕೆಳಗಡೆನೆ ಕ್ಲೋಸಿಂಗ್ ಮಾಡಿದ್ರು. ಸೊ ಹಾಗಾದರೆ ಏನು ಕತೆ ನೆಕ್ಸ್ಟು ಅಂತ ನಾವು ನೋಡ್ತಾ ಬರೋದಾದರೆ ಮಾರ್ಕೆಟಿಗೆ ನಿಮಿಷ. ಈಗ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಆಲ್ರೆಡಿ ಒಂದು ಕರೆಕ್ಷನ್ನ ಶುರು ಆಗಿದೆ, ಅಂದರೆ ಕರೆಕ್ಷನ್ ಅಂದರೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆ ಅಂತ ಮಾತಾಡಿದ್ವಿ. ಇದು 56,000 ತನಕ ಬರ್ಬೋದು ಅಂತ ಕೂಡ ನೆನ್ನೆ ಮಾತಾಡಿದ್ವಿ. ಇವತ್ತು 56,000 ಬಂದು ಟೆಸ್ಟ್ ಆಗಿದೆ. ಈಗ ನೋಡಿ ಇದು ಕೂಡ ಇಂಪಾರ್ಟೆಂಟ್ ಝೋನ್ ಆಗ್ತಾ ಹೋಗುತ್ತೆ. ಯಾಕಂದರೆ ಈ ಝೋನಲ್ಲಿ ಸುಮಾರು ಆಲ್ಮೋಸ್ಟ್ ಒಂದು ತಿಂಗಳು ಮೇಲೆ ನಿಂತಿತ್ತು ಅದು ಬ್ಯಾಂಕ್ ನಿಫ್ಟಿ. ಈಗ ಆ ಝೋನ್ನ ಬಂದು ಟೆಸ್ಟ್ ಆಗಿದೆ. ಈಗ ಬೌನ್ಸ್ ಆದರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ವಾಪಸ್ ಒಳಗಡೆ ಬಂತು ಅಂದರೆ ಅದು ನಿಫ್ಟಿನೂ ಕೂಡ ಹೇಳ್ಕೊಂಡು ಬರೋ ಸಾಧ್ಯತೆ ಇರುತ್ತೆ. ಆಗ 24,750ಗಿಂತನೂ ಕೆಳಗಡೆ ಹೋಗುತ್ತೆ. ಕಾರಣಗಳನ್ನು ಹುಡುಕೋಕ್ಕಾಗಲ್ಲ, ಯಾಕೆ ನೆಗೆಟಿವ್ ಆಗ್ತಾ ಇದೆ, ಎಲ್ಲ ಚೆನ್ನಾಗಿತ್ತಲ್ಲ ಏನು ಕತೆ ಅಂತ. ಸೊ ಮಾರ್ಕೆಟ್ ಹೇಗೆ ಬರುತ್ತೋ ಹಾಗೆ ಮೇಲ್ಗಡೆ ಹೋದರೆ ಮೇಲ್ಗಡೆ ತೊಗೊಳ್ತಾ ಹೋಗಬೇಕು, ಕೆಳಗಡೆ ಬಂದರೆ ಕೆಳಗಡೆ. ನಾವು ಒಟ್ಟಿನಲ್ಲಿ ಮಾರ್ಕೆಟ್ ಹೆಂಗೆ ಚೇಂಜ್ ಆಗುತ್ತೋ ಹಂಗೆ ನಾವು ಚೇಂಜ್ ಆಗಂಗಿರಬೇಕು. ಯಾಕೆ ಹೇಳಿದೆ ಅಂತಂದರೆ ಸುಮಾರು ಜನ ಕಮೆಂಟ್ ಹೇಳಿದ್ರಿ, ನಿಮ್ಮದು ಅನಾಲಿಸಿಸಿಂದ ಹೆಲ್ಪ್ ಆಗ್ತಾ ಇದೆ ಈ ರೀತಿ ಅಂತ. ನೋಡಿ ಅದು ಖಂಡಿತ ನಾವು ಅಂದ್ಕೊಂಡಾಗೆ ಮಾರ್ಕೆಟ್ ಹೋದರೆ ಖುಷಿ ಆಗುತ್ತೆ ಸಹಜವಾಗಿ. ಆದರೆ ಎಲ್ಲ ದಿನವೂ ನಾವು ಮಾರ್ಕೆಟ್ ಅಂದ್ಕೊಂಡಂಗೆ ಹೋಗ್ತೀವಿ ಅನ್ನೋದು ಇರೋದಿಲ್ಲ. ಹಾಗಾಗಿ ಯಾವತ್ತೂ ನಾವು ಇಲ್ಲಿ ಏನು ತಪ್ಪಾಗ್ಬೋದು ನಮ್ಮಿಂದ ಅಂತ ಒಂದು ಅನಲೈಸ್ ಮಾಡೋಕ್ಕೆ ರೆಡಿ ಇರಬೇಕು. ನಾನು ತೊಗೊಂಡಿದ್ದೆ ಸರಿ ಅಂತ ತೊಗೊಂಡು ಕೂತ್ಕೊಂಡ್ರೆ ಮಾರ್ಕೆಟು ಖಂಡಿತವಾಗ್ಲೂ ಅದು ತನ್ನ ಪಾಠನ ಕಳಿಸುತ್ತೆ. ಅಂದರೆ ನಥಿಂಗ್ ಬಟ್ ನೀವು ಹಿಂಗೆ ಅಂತ ಒಂದು ವ್ಯೂ ಇಟ್ಕೊಂಡು ಟ್ರೇಡಿಗೆ ಎಂಟ್ರಿ ಆಗಿರ್ತೀರ ಅಥವಾ ಒಂದು ಪೊಸಿಷನ್ನ ತೊಗೊಂಡಿರ್ತೀರ. ಆ ಥರ ಹೋಗ್ತಾ ಇಲ್ಲ ಮಾರ್ಕೆಟು ಅಂದರೆ ಆಯಿತು, ಈ ಥರ ಹೋಗ್ತಾ ಇಲ್ಲ ಅಂತ ಅದನ್ನ ಒಪ್ಕೊಳಕ್ಕೆ ರೆಡಿ ಇರಬೇಕು. ಆವಾಗ ಮಾತ್ರ ನಾವು ಸ್ಟಾಪ್ ಲಾಸೋ ಅಥವಾ ಲಾಸಲ್ಲೋ ಆ ಪೊಸಿಷನ್ನ ಕಟ್ ಆಫ್ ಮಾಡೋಕ್ಕೆ ನೋಡ್ತೀವಿ. ಇಲ್ಲ ಅಂತಂದರೆ ಹಾಗೆ ಬಿಟ್ಕೊತ ಕೂತ್ಕೊತೀವಿ, ಅದು ದೊಡ್ಡ ಲಾಸ್ ಆಗಿ ಅದು ಚೇಂಜ್ ಆಗ್ತಾ ಹೋಗುತ್ತಲ್ವಾ. ಸೊ ITR 3 ಬಗ್ಗೆ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ, HUF ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ಸುಮಾರು ವೀಡಿಯೋಗಳು ಮಾಡೋದಿದೆ, ಗಂಟಲು ಸ್ವಲ್ಪ ಸುಧಾರಿಸ್ಕೊತಾ ಇದೆ. ಸಾಧ್ಯವಾದರೆ ಈ ವೀಕೆಂಡಲ್ಲಿ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಯಾವುದೋ ಒಂದು ಟಾಪಿಕ್ ಬಗ್ಗೆ. ITR 3 ಹೇಳೋಷ್ಟು ಸುಲಭ ಇಲ್ಲ. ನಾನು ಸುಮ್ಮನೆ ಬಂದು ಏನೋ ಒಂದು ನಿಮಗೆ ತೋರಿಸ್ತಾ ಹೋಗ್ಬೋದು, ಬಟ್ ಅದಕ್ಕೆ ಬುಕ್ ಆಫ್ ಅಕೌಂಟ್ಸ್ ಅಂತ ಮೇಂಟೈನ್ ಮಾಡಬೇಕಾಗುತ್ತೆ. ಅಂದರೆ ನೀವು ಎಷ್ಟಿದೆ ನಿಮ್ಮದು ಟರ್ನ್ ಓವರ್ ಯಾವ ರೀತಿಯಾಗಿತ್ತು ಯಾವ ರೀತಿಯಾಗಿ ರೆಕಾರ್ಡ್, ನಿಮಗೆ ಸುಮಾರು ಬ್ರೋಕರ್ಗಳಲ್ಲಿ ಅದು ಸಿಗ್ತಾ ಹೋಗುತ್ತೆ. ಬಟ್ ಫಸ್ಟ್ ಟೈಮ್ ಮಾಡೋರಿಗೆ ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ಕಷ್ಟ ಇದೆ, ಅದು ಒಂದು ಸ್ವಲ್ಪ ಲಾಂಗ್ ಪ್ರಾಸೆಸ್ ಕೂಡ. ಹಿಂದೆ ನಾನು ಕೆಲವೊಂದು ಎಕ್ಸಾಂಪಲ್ಸ್ ತೊಗೊಂಡು ತೋರಿಸಿದ್ದೀನಿ. ITR 1, ITR 2 ಖಂಡಿತವಾಗ್ಲೂ ನೀವೇ ಮಾಡ್ಕೋಬೋದು. ITR 3 ಕೂಡ ನೀವು ಮಾಡ್ಕೋಬೋದು. ಆದರೆ ಸ್ವಲ್ಪ ಕರೆಕ್ಟಾಗಿ ನೋಡಿ ಮಾಡಿ, ಸುಮಾರು ಸೆಕ್ಷನ್ಗಳಿದೆ, ಸ್ಕೆಡ್ಯೂಲ್ಗಳಿದೆ, ಅದನ್ನ ನೋಡಿ ಚೇಂಜಸ್ ಮಾಡಬೇಕು. ನಾನು ಲಾಸ್ಟ್ ವೀಕ್ ಚೆಕ್ ಮಾಡಿದೆ, ITR 1 ಫೈಲ್ ಮಾಡೋಕ್ಕೆ ಓಪನ್ ಮಾಡಿದ್ದಾರೆ, ITR 3 ಫೈಲ್ ಮಾಡೋಕ್ಕೆ ಇನ್ನೂ ಓಪನ್ ಮಾಡಿರಲಿಲ್ಲ. ಈ ಸಲ ಜುಲೈ ಇದರಿಂದ ಅದು ಆಗಸ್ಟ್ ಸೆಪ್ಟೆಂಬರ್ಗೆ ಎಕ್ಸ್ಟೆಂಡ್ ಮಾಡ್ತಾರೆ ಅಂತಲೂ ಕೇಳ್ಪಟ್ವಿ ಅಲ್ವಾ. ಸೊ ನೋಡೋಣ. ಸೊ ಟೈಮ್ ಇದೆ, ಸಾಧ್ಯವಾದರೆ ಅದನ್ನ ನಾನು ಬ್ರೀಫಾಗಿ ಯಾವ ರೀತಿ ಅಂತ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ತುಂಬ ಸಣ್ಣ ಟರ್ನ್ ಓವರ್ ಇತ್ತು ಮತ್ತೊಂದಿತ್ತು ಅಂತಂದರೆ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಎಲ್ಲೋ ಬಟ್ ಡೈಲಿ ಟ್ರೇಡ್ ಮಾಡಿದ್ದೀರಾ ಅಥವಾ ಸುಮಾರು ಟ್ರೇಡ್ಗಳನ್ನು ಮಾಡಿದ್ದೀರಾ ಅಂತಂದರೆ ಇಟ್ಸ್ ಆಲ್ವೇಸ್ ಬೆಟರ್ ನೀವು ITRನ ಫೈಲ್ ಮಾಡುವಂಥದ್ದು. ಯಾಕೆಂದರೆ ಎಲ್ಲದೂ ಕೂಡ ಟ್ರ್ಯಾಕ್ ಆಗ್ತಾ ಇರುತ್ತೆ. ಆ್ಯನ್ಯಲ್ ಇನ್ಫಾರ್ಮೇಷನ್ ಸಮ್ಮರಿ, ಟ್ಯಾಕ್ಸ್ ಪೇರ್ ಇನ್ಫಾರ್ಮೇಷನ್ ಸಮ್ಮರಿ ಅಂತ ಒಂದು ಸೆಕ್ಷನ್ ಇರುತ್ತೆ. ಅಲ್ಲಿ ಹೋದರೆ ನಿಮ್ಮ ಏನೇನು ಮ್ಯೂಚುವಲ್ ಫಂಡಲ್ಲಿ ಖರೀದಿ ಮಾಡೋದಾಗಿರ್ಬೋದು, ಬ್ಯಾಂಕಿಂದ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿಯನ್ನು ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಇದನ್ನ ನಾನು ಹಿಂದೆ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಯಾವೆಲ್ಲ ಮಾಹಿತಿ ಗೊತ್ತಾ ಅಂತ ಒಂದು ವೀಡಿಯೋ ಮಾಡಿದ್ದೆ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಹೌದು, ಅಷ್ಟೊಂದು ಮಾಹಿತಿ ಎಲ್ಲ ಗೊತ್ತಿರುತ್ತೆ ಅಂದರೆ ಖಂಡಿತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅದಿಷ್ಟು ಮಾಹಿತಿಗಳು ಕೊಡ್ತಾ ಹೋಗಬೇಕಾಗುತ್ತೆ. ಸೊ ನ್ಯೂಸ್ ಅಂತ ನಾವು ತೊಗೊಂಡು ಮಾತಾಡ್ತಾ ಇರೋದ್ರಿಂದ ಒಂದಿಷ್ಟು ಕವರ್ ಮಾಡ್ತಾ ನೋಡೋದಾದರೆ, ಈಗ ಆಟೋ ಮೇಕರ್ಸು ರೇರ್ ಅರ್ತ್ ಮ್ಯಾಗ್ನೆಟಿಗೆ EV ಅದಕ್ಕೆಲ್ಲ ವಿತೌಟ್ ರೇರ್ ಅರ್ತ್ ಮ್ಯಾಗ್ನೆಟಿಗೆ ಹೇಗೆ ರೋಲ್ ಔಟ್ ಮಾಡೋದು ಅನ್ನೋದನ್ನ ಡಿಸೈಡ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅಂತೆ. ಟ್ರಂಪ್ ಅವರು ಇಲ್ಲ ಕೊಡುತ್ತೆ ಚೈನಾ ರೇರ್ ಅರ್ತ್ ಮ್ಯಾಗ್ನೆಟ್ಸ್ನ ಕೊಡುತ್ತೆ. ಯಾಕಂದರೆ ನಾವು ಅವರ ಚೈನೀಸ್ ಸ್ಟೂಡೆಂಟ್ಸ್ನ ವಾಪಸ್ ತೊಗೊತಾ ಇದ್ದೀವಿ ಯೂನಿವರ್ಸಿಟೀಸಲ್ಲಿ, ಅವರು ಇಮಿಡಿಯೇಟಾಗಿ ನಮಗೆ ಸಪ್ಲೈ ಮಾಡ್ತಾರೆ ಅಂತ ಕಾನ್ಫಿಡೆಂಟಾಗಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ETF ಬಗ್ಗೆನೂ ಡೆಡಿಕೇಟೆಡ್ ವಿಡಿಯೋ ಇದೆ ಚಾನಲಲ್ಲಿ. ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಸಿಮಿಲರ್ ಟು ಮ್ಯೂಚುವಲ್ ಫಂಡ್ ಕಾನ್ಸೆಪ್ಟು, ಆದರೆ ಲೈವಲ್ಲಿ ನೀವು ಮಾರ್ಕೆಟ್ ಅವರ್ಸಲ್ಲೂ ಕೂಡ ನೀವು ಅದರಲ್ಲಿ ಎಕ್ಸಿಕ್ಯೂಷನ್ ಮಾಡ್ತಾ ಹೋಗ್ಬೋದಲ್ವ. ಅದರಲ್ಲಿ ಗೋಲ್ಡ್ಗಿಂತಲೂ ಜಾಸ್ತಿ ETFಗಳು ಖರೀದಿ ಮಾಡಿರುವಂಥದ್ದು ಸಿಲ್ವರಲ್ಲಿ ಅಂತ ಬಂದಿದೆ. ಜೊತೆಗೆ SIP ಡೇಟಾಗಳು ಕೂಡ ಬಂದಿತ್ತು. ಲಾರ್ಜ್ ಕ್ಯಾಪಲ್ಲಿ ಮಿಡ್ ಕ್ಯಾಪ್ಗಳಲ್ಲಿ SIP ಇನ್ವೆಸ್ಟ್ ಮಾಡಿರೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ತಿಂಗಳ ಅಂತ ಬಂದಿತ್ತು. ಆದರೆ ಸ್ಮಾಲ್ ಕ್ಯಾಪಲ್ಲಿ ಓಕೆ ಕಂಪ್ಯಾರಿಟಿವ್ಲಿ ಅದೇ ರೀತಿ ಇದೆ, ಆದರೆ ಲಾರ್ಜ್ ಕ್ಯಾಪು ಮಿಡ್ ಕ್ಯಾಪಲ್ಲಿ ಕಮ್ಮಿ ಆಗಿದೆ ಅಂತ ಬಂದಿತ್ತು ಆ ಡೇಟಾ. ಜೊತೆಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಇದ್ರ ಬಗ್ಗೆನೂ ಹಿಂದೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಯಾರಾದರೂ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ, ಪ್ರಧಾನ ಮಂತ್ರಿ ಸುರಕ್ಷಾ ಯೋಜನಾ ಇದನ್ನ ಇನ್ನೂ ಎನ್ರೋಲ್ ಮಾಡ್ಕೊಂಡಿಲ್ಲ ಅಂದರೆ ವಾರ್ಷಿಕವಾಗಿ ನೀವೊಂದು 400-450 ರೂಪಾಯಿ ಕಟ್ಟಿದ್ರೆ ನಿಮಗೆ 2 ಲಕ್ಷ ಆಕ್ಸಿಡೆಂಟಲ್ ಇನ್ಶೂರೆನ್ಸು, 2 ಲಕ್ಷ ಲೈಫ್ ಇನ್ಶೂರೆನ್ಸ್ ಸಿಗ್ತಾ ಹೋಗುತ್ತೆ. ನಿಮ್ಮ ಸುತ್ತಮುತ್ತ ಯಾರ್ಯಾರು ಅನ್ಆರ್ಗನೈಸ್ ಸೆಕ್ಟರಲ್ಲಿ ಇರ್ತಾರೆ, ಅಂದರೆ ಒಂದು ಸಂಘಟನೆ ಅಂತ ಇರೋದಿಲ್ಲ ಅಂಥ ವರ್ಗದಲ್ಲಿರ್ತಾರೆ, ಅದು ನಿಮ್ಮ ಸುತ್ತಮುತ್ತ ಕೆಲಸ ಮಾಡೋ ಕಾರ್ಪೆಂಟರ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ಗಳಾಗಿರ್ಬೋದು,
ಆಗಿರ್ಬೋದು, ಆಟೋ ಡ್ರೈವರ್ಗಳಾಗಿರ್ಬೋದು, ಅಥವಾ ಪೂಜೆ ಮಾಡೋರಾಗಿರ್ಬೋದು, ಯಾರ್ಯಾರಾಗಿರ್ಬೋದು ಅವರಿಗೆ ದಯವಿಟ್ಟು ಈ ಸ್ಕೀಮ್ ಬಗ್ಗೆ ಹೇಳಿ. ನಿಮ್ಮ ಸುಮಾರು ಜನ ಮಾಡಿಸಿರಲ್ಲ, ಆದರೆ ಸುಮಾರು ಜನಕ್ಕೆ ಬ್ಯಾಂಕಲ್ಲಿ ಇವಾಗ ನಿರ್ದೇಶನ ಬಂದು ಮಾಡಿಸಿರ್ತಾರೆ. 450 ರೂಪಾಯಿ ವಾರ್ಷಿಕವಾಗಿ ಕಟ್ಟೋದು ಯಾರಿಗೂ ಕೂಡ ಕಷ್ಟ ಆಗ್ತಾ ಹೋಗೋದಿಲ್ಲ. ಆದರೆ ಫ್ಯಾಮಿಲಿಗೆ 2 ಲಕ್ಷ ಆಕ್ಸಿಡೆಂಟಲ್ ಇನ್ಶೂರೆನ್ಸು, 2 ಲಕ್ಷ ಲೈಫ್ ಇನ್ಶೂರೆನ್ಸ್ ಸಿಗ್ತಾ ಹೋಗುತ್ತೆ. ಇದು ಗೌರ್ಮೆಂಟ್ ಇರೋ ಸ್ಕೀಮ್. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಹಿಂದೆ ಮಾಡಿದ್ದೀನಿ, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂತ. ಅದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮಲ್ಲಿ ಒಂದು ಸೋಷಿಯಲ್ ಪ್ರೊಟೆಕ್ಷನ್ ಅಥವಾ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮಲ್ಲಿ ಎನ್ರೋಲ್ ಆಗಿರೋರು ಭಾರತದಲ್ಲಿ ಎಷ್ಟಿದೆ ಅಂತ ನೋಡೋದಾದರೆ ಸರಿಸುಮಾರು 64% ಜನ ಇವಾಗ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮಲ್ಲಿ ಎನ್ರೋಲ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಅರ್ಥ ಏನು, 3ರಲ್ಲಿ 2 ಯಾವುದಾದ್ರೂ ಒಂದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂದಿತ್ತು. ನೋಡಿ, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂದರೆ ಅದರಲ್ಲಿ ಅಡಲ್ಟ್ಸ್ದಾಗಿರ್ಬೋದು, ಮಕ್ಕಳದಾಗಿರ್ಬೋದು, ಮ್ಯಾಟರ್ನಿಟಿ ಬೆನಿಫಿಟ್ಸ್ದಾಗಿರ್ಬೋದು ಸುಮಾರೆಲ್ಲ ಕವರ್ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಅಂತ ಹೇಳ್ತಾ ಹೋಗೋದಾದರೆ ಗ್ರಾಮೀಣ ಭಾಗದಲ್ಲಿರೋರಿಗೆ ಗೊತ್ತಿರುತ್ತೆ, ಒಟ್ಟಲ್ಲಿ 32 ಇದೆ, ಸೆಂಟ್ರಲ್ಲು ಸ್ಟೇಟ್ ಗೌರ್ಮೆಂಟ್ ಎಲ್ಲ ಸೇರಿ. ಅದರಲ್ಲಿ 24 ಪೆನ್ಷನ್ ರಿಲೇಟೆಡ್ ಇದ್ದರೆ, 2 ಮ್ಯಾಟರ್ನಿಟಿ ಬೆನಿಫಿಟ್ಸು ಅವಾಗ ಸಿಗ್ತಾ ಹೋಗೋದಾಗುತ್ತೆ, 2 ಚೈಲ್ಡ್ ಬೆನಿಫಿಟ್ಸ್ ಇದೆ. ಉದಾಹರಣೆಗೆ ಅಟಲ್ ಪೆನ್ಷನ್ ಯೋಜನಾ ಆಗಿರ್ಬೋದು, ಕಿಸಾನ್ ಸಮ್ಮಾನ್ ನಿಧಿ ಯೋಜನಾ ಆಗಿರ್ಬೋದು, ಮನ್ರೇಗಾ ಆಗಿರ್ಬೋದು, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಜೀವನ್ ಸುರಕ್ಷಾ ಆಗಿರ್ಬೋದು, ಜನನಿ ಸುರಕ್ಷಾ ಯೋಜನಾ, PM ಪೋಷಣ್ ಯೋಜನಾ, ಮತ್ತು ಇನ್ಯಾವುದು ಬರ್ತಾ ಹೋಗುತ್ತೆ, ಜೊತೆಗೆ ಸುಕನ್ಯಾ ಸಮೃದ್ಧಿ ಯೋಜನೆ, ಇದೆಲ್ಲ ಕೂಡ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಸೊ ಅದರಲ್ಲಿ ಎನ್ರೋಲ್ ಆಗಿರೋದು ಸಂಖ್ಯೆ ನೋಡಿದ್ರೆ ಆ ನಂಬರ್ ಬಂದಿರುವಂಥದ್ದು 10 ವರ್ಷದಿಂದ ಈ ನಂಬರು 19% ಇತ್ತು, ಈಗ ಅದು 64%ಗೆ ಹೋಗಿರುವಂಥದ್ದು. ಗೌರ್ಮೆಂಟ್ ಸ್ಕೀಮ್ಗಳು ತಲುಪಿದೆ ಜನರಿಗೆ ಅನ್ನೋದನ್ನು ಒಂದು ಡೇಟಾ ಹೇಳ್ತಾ ಇದೆ. ಅದು ಒಂದು ಪಾಸಿಟಿವ್ ಸೂಚಕ ಅಂತ ಹೇಳ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಗೋಲ್ಡು ಎಟ್ಟೆಗೇನು ಬ್ರೇಕ್ಔಟಿಗೆ ರೆಡಿ ಆಗ್ತಾ ಇದೆಯಾ ಅನ್ನೋ ಥರ ಕಾಣಿಸ್ತಾ ಇದೆ ಇವಾಗ ಅಲ್ವಾ. ಸೊ ಇಲ್ಲಿಂದ ಬಂದಿತ್ತು, ಈ ಝೋನ್ ಆಗಿತ್ತು, ಈಗ ನೋಡಿ ಇಲ್ಲಿ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಆಗ್ತಾ ಇದೆ. ಇದೇನಂತ ಕರಿತೀವಿ, ಇದನ್ನ ಒಂದು ಬ್ರೇಕ್ಔಟಿಗೆ ರೆಡಿ ಆಗಿದೆ ಅಂತ ಹೇಳ್ಬೋದು. ಇದು ಇಲ್ಲಾಂದ್ರೆ ಇಲ್ಲಿ ಬ್ರೇಕ್ಔಟ್ ಆಯಿತು ಅಂತಂದರೆ ಗೋಲ್ಡ್ ತಿರ್ಗಾ ಒಂದು ಬೌನ್ಸ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ನೋಡಿ, ಇಷ್ಟೊಂದು ಮಾರ್ಕೆಟಲ್ಲಿ ಪಾಸಿಟಿವಿಟಿ ಇದೆ, ಈ ಥರ ಇದ್ರೂ ಕೂಡ ಗೋಲ್ಡು ತನ್ನ ಲೆವೆಲ್ನ ಬಿಟ್ಕೊಡ್ತಾ ಇಲ್ಲ. ಇದು ಏನನ್ನು ತೋರಿಸ್ತಾ ಇದೆ, ಇನ್ನೂ ಕೂಡ ಗೋಲ್ಡಲ್ಲಿ ಹೂಡಿಕೆ ಮಾಡೋರ್ದು ಸೆಂಟಿಮೆಂಟ್ಸು ಜಾಸ್ತಿ ಇದೆ. ಅಂದರೆ ಗ್ಲೋಬಲಿ ಇನ್ನೂ ಕೂಡ ಏನೂ ಸರಿ ಇಲ್ಲ, ಮಾರ್ಕೆಟ್ ಬಿಟ್ಟು ಬೇರೆ ಕಡೆ ಇನ್ವೆಸ್ಟ್ ಮಾಡಿದೆ ಸರಿ ಅಂತ ನಂಬಿರೋರ ಸಂಖ್ಯೆ ಈಗಲೂ ಕೂಡ ಜಾಸ್ತಿ ಇದೆ ಅಂತ ಅನಿಸ್ತಾ ಹೋಗುತ್ತೆ. ಸಿಲ್ವರು ಕೂಡ ಅದೇ ರೀತಿಯಾಗಿ 1,05,000 ಮೇಲ್ಗಡೆ ಹೊರಟೋಗಿದೆ ಸಿಲ್ವರು. ಅದೇ ರೀತಿಯಾಗಿ USD INR 85 ರೂಪಾಯಿ 50 ಪೈಸೆ ಅಲ್ಲೇ ಇದೆ. ಅದನ್ನು ಹೊರತುಪಡಿಸಿ ಅಂತ ನೋಡೋದಾದರೆ ಕ್ರೂಡಲ್ಲಿ ನೆನ್ನೆ ನೋಡಿ ಒಂದು ಮ್ಯಾಸಿವ್ ಆಗಿ ಒಂದು ಬ್ರೇಕ್ಔಟ್ ಆಗಿತ್ತು. ಬ್ರೇಕ್ಔಟ್ ಆಗಿ ಅಲ್ಲಿಂದ ಒಂದು ವಾಪಸ್ ಇವತ್ತು ಕರೆಕ್ಷನ್ ಬರೋ ಥರ ಕಾಣಿಸ್ತಾ ಇದೆ. ಯಾಕಂದರೆ ಈ ಗ್ಯಾಪ್ ಇತ್ತು, ಆ ಗ್ಯಾಪನ್ನು ಫಿಲ್ ಮಾಡಿದೆ. ಆ ಗ್ಯಾಪ್ ಫಿಲ್ ಹಾಕೊಂಡು ಈಗ 200 ಮೂವಿಂಗ್ ಅವರೇಜ್ ಹತ್ರ ರೆಸಿಸ್ಟೆನ್ಸ್ ತೊಗೊಂಡು ಕೆಳಗಡೆ ಬರ್ತಾ ಇದೆ. ಕಾಪರಲ್ಲೂ ಕೂಡ ಒಂದು ಬ್ರೇಕ್ ಡೌನ್ ಆಗೋ ಥರ ಆಗಿತ್ತು, ಆದರೆ ಇವತ್ತು ಆ ಲೆವೆಲ್ನ ಕಾಪಾಡ್ಕೊಂಡಿದೆ 870 ಲೆವೆಲ್ಸ್ನ. ಬಟ್ ಇಲ್ಲಿಂದ ಒಂದು ಸೆಲ್ಲಿಂಗ್ ಬಂದಿರುವಂಥದ್ದು, ಇದು ಸೆಲ್ಲಿಂಗ್ ಕಂಟಿನ್ಯೂ ಆಗುತ್ತೆ, 860 ಕಡೆಗೆ ಬರುತ್ತಾ ಕಾಪರು ಅಂತ ಅನ್ನಿಸ್ತಾ ಇದೆ. ಸೊ ಇದನ್ನು ಬಿಟ್ಟು ಬೇರೆ ಸುದ್ದಿ ಅಂತ ನಾವು ನೋಡ್ತಾ ಬರೋದಾದರೆ ಯಾವುದೋ ಒಂದು ಇಂಪಾರ್ಟೆಂಟ್ ನ್ಯೂಸ್ ಹೇಳಬೇಕು ಅಂತ ಅಂದ್ಕೊಂಡೆ ನಿಮಗೆ. ಪೇಟಿಎಮ್ದು ಈ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ಸ್ ಅಂತ ಕರೀತಾರೆ, MDR ಅಂತ. ನಿನ್ನೆ ಸುಮಾರು ಜನ UPIಯಲ್ಲಿ 3,000ಕ್ಕಿಂತ ಜಾಸ್ತಿ ಪೇಮೆಂಟ್ ಮಾಡಿದ್ರೆ ಇನ್ಮೇಲಿಂದ 9 ರೂಪಾಯಿ ಚಾರ್ಜ್ ಬೀಳುತ್ತಂತೆ ಅಂತ ಎಲ್ಲ ಫುಲ್ಲು ಅಂತೆಕಂತೆ ಅಂತ ಸುದ್ದಿ ಬಂದಿತ್ತು. ಫೈನಾನ್ಸ್ ಮಿನಿಸ್ಟ್ರಿಂದ ಕ್ಲಾರಿಫೈ ಮಾಡಿದರೆ ಆ ಥರ ಯಾವುದೇ ಚಾರ್ಜಸ್ನ ಭರಿಸುವಂಥ ನಾವು ಗೋಲ್ನ ಇಟ್ಕೊಂಡಿಲ್ಲ ಅಂತ. ಇದರಿಂದ ಯಾರಿಗೆ ಹೊಡ್ತಾ ಬಿತ್ತು ಅಂದರೆ ಪೇಟಿಎಮ್ಮಲ್ಲಿ ಇವತ್ತು ಆಲ್ಮೋಸ್ಟ್ 7-8% ಕರೆಕ್ಷನ್ ಆಗಿದೆ. ಕಾರಣ ಏನು ಅಂದರೆ ಅವರಿಗೆ ಆ ಥರ ಏನಾದ್ರು MDR ಅಂತ ಚಾರ್ಜಸ್ ಮಾಡೋದಿತ್ತು ಅಂತಂದರೆ ಮೋರ್ ರೆವೆನ್ಯೂ ಬರ್ಬೋದಿತ್ತು ಪೇಟಿಎಮ್ಗೆ ಅಂತ. ಅದು ಆಗೋದಿಲ್ಲ ಅಂತ ಬಂದಿರೋದ್ರಿಂದ ಅದು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ ಸ್ಟಾಕಲ್ಲಿ. ಸೊ ಅದಿಷ್ಟು ನನಗೆ ಕಾಣಿಸಿದಂಥ ಒಂದಿಷ್ಟು ಸುದ್ದಿಗಳು. ಇದನ್ನು ಬಿಟ್ಟು ಬೇರೆ ಯಾವ್ದಾದ್ರು ಸುದ್ದಿ ಕೇಳಿದರೆ ಇಂಪಾರ್ಟೆಂಟ್ ಸುದ್ದಿಗಳು ನೀವು ತಿಳಿಸ್ತಾ ಹೋಗ್ಬೋದು. ಜೊತೆಗೆ ಈ ಹೊಸದು ಬರ್ತಾ ಇರೋದ್ರಿಂದ ರ್ಯಾಪಿಡೋ ಆಗಿರ್ಬೋದು ಅಥವಾ ಬಿಗ್ ಬಾಸ್ಕೆಟ್ ಆಗಿರ್ಬೋದು, ಇವರೆಲ್ಲ ಫುಡ್ ಡೆಲಿವರಿಗೆ ಬಂತು ಅಂದರೆ ಸ್ವಿಗ್ಗಿ ಝೊಮ್ಯಾಟೋಗೆ ಸ್ವಲ್ಪ ಒಂದು ಆತಂಕ ಬೀಳ್ಬೋದು ಅಂತ ಈಗಲೂ ಕೂಡ ಅನಲಿಸ್ಟ್ಗಳು ಹೇಳ್ತಾ ಇದ್ದಾರೆ. ಅದೇನೇನು ಚೇಂಜಸ್ ಆಗುತ್ತೆ ಅಂತ ನಾನು ನೋಡ್ತಾ ಹೋಗೋಣ. ಜೊತೆಗೆ ಸ್ಮಾಲ್ ಗೋಲ್ಡ್ ಲೋನ್ಸ್ಗಳು ಇವಾಗ ಅಟ್ರಾಕ್ಟಿವ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ಬಿಕಾಸ್ ಜಾಸ್ತಿ ಯಾವತ್ತು ನಾವು ಮಾತಾಡಿದ್ವಲ್ಲ, ಲೋನ್ ಟು ವ್ಯಾಲ್ಯೂ ರೇಷಿಯೋ ಅಂತ ನೋಡೋದಾದರೆ ಅದು ಜಾಸ್ತಿ ಕೊಡ್ತಾರೆ ಅಂತ ಕಾರಣದಿಂದಾಗಿ, ಹಾಗಾಗಿ ಗೋಲ್ಡನ್ನು ಅಡ ಇಟ್ಟು ಲೋನ್ ತೊಗೊಳೋರ ಸಂಖ್ಯೆ ಜಾಸ್ತಿ ಆಗ್ಬೋದು ಅಂತ ಕೂಡ ಸುದ್ದಿ ಬಂದಿತ್ತು. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ, ಏನು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡುವಂಥದ್ದು. ಪ್ರತಿ ತಿಂಗಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡನ್ನು ಎಮರ್ಜೆನ್ಸಿ ಫಂಡಿಗೆ ಅಂತ ತೆಗೆದಿರ್ತಾ ಬನ್ನಿ. ಜೊತೆಗೆ ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ನ ಮಾಡಿಸಿಲ್ಲ ಅಂತಂದರೆ, ಈಗಿನ ಸುತ್ತಮುತ್ತ ನಡೀತಾ ಇರೋಂಥ ಸಿಚುವೇಶನ್ ನೋಡೋದಾದರೆ ಬಾಡಿಗೆ ಆಗಿರ್ಬೋದು, ಒಂದೊಂದು ತಿನ್ನೋ ಬೆಲೆ, ವಸ್ತುಗಳ ಬೆಲೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಗಗನಕ್ಕೇರಿದೆ. ಸೊ 5 ಲಕ್ಷ 2 ಲಕ್ಷ ಇನ್ಶೂರೆನ್ಸ್ ಇದ್ದರೆ ಯಾವುದಕ್ಕೂ ಸಾಕಾಗೋದಿಲ್ಲ. ಯಾರ್ದು ಆ ಥರ ಆಗದಲ್ಲೇ ಇರಲಿ ಅಂತ ಕೇಳ್ಕೊಳ್ಳೋಣ. ಬಟ್ ಬದುಕು ಎಷ್ಟು ಅನಿರೀಕ್ಷಿತ ಅನ್ನೋದು ಇವತ್ತು ನೋಡಿ, ಲಂಡನಿಂದ ಅಹಮದಾಬಾದಿಗೆ ಬರ್ತಾ ಇದ್ದವಂಥವ್ರು ಟೇಕ್ ಆಫ್ ಆಗಿ ಸ್ವಲ್ಪ ಹೊತ್ತಿಗೆ ಆ ರೀತಿ ಆಗಿದೆ. ಸೊ ಹಾಗಾಗಿ ತುಂಬ ಒಂದು ಅನಿರೀಕ್ಷಿತವಾಗಿದೆ ಬದುಕು, ಯಾವಾಗ ಏನು ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಸುರಕ್ಷಿತವಾಗಿ ಅಟ್ಲೀಸ್ಟ್ ಫೈನಾನ್ಷಿಯಲಿ ನಮ್ಮ ಫ್ಯಾಮಿಲಿನ ಸುರಕ್ಷಿತವಾಗಿರಿಸೋದು ನಮ್ಮ ಕರ್ತವ್ಯ ಆಗ್ತಾ ಹೋಗುತ್ತೆ. ಅದು ಹೋದ ವರ್ಷದ ಮಿಷನ್ ಕೂಡ ಆಗಿತ್ತು. ಯಾರಾದರೂ ಇನ್ನೂ ಟರ್ಮ್ ಇನ್ಶೂರೆನ್ಸ್ ಓಪನ್ ಮಾಡಿಲ್ಲ ಅಂದರೆ ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ಬಜಾಜ್ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ, ಅದನ್ನ ನೀವು ಫಿಲ್ ಔಟ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.